ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಹೇಳ್ತಿರೋದು ಪ್ರೆಸ್ ಮೀಟ್ ನ್ಯೂಸ್ ಅಲ್ಲ, ಅಫಿಷಿಯಲ್ ಪೋಸ್ಟರ್ ಅಪ್ಡೇಟ್ ಕೂಡ ಅಲ್ಲ. ಇದು ಥಿಯೇಟರ್ ಒಳಗಡೆ ಕೇಳಿಸ್ಕೊಂಡ ಮಾತು, ಪ್ರೇಕ್ಷಕರ ನಡುವೆ ಹರಡಿದ ಗಾಸಿಪ್, ಇಂಡಸ್ಟ್ರಿ ಒಳಗಡೆ ನಡೀತಿರೋ ಚರ್ಚೆ. ವಿಷಯ ಏನು ಅಂದ್ರೆ ದ ರಾಜಾ ಸಾಬ್ ಸಿನಿಮಾ ಮೊದಲ ದಿನ ರಿಲೀಸ್ ಆದ್ಮೇಲೆ ಬೆಳಗ್ಗಿ ಶೋಗಳಿಂದಲೇ ಹೌಸ್ಫುಲ್ ಬೋರ್ಡ್ಗಳು ಕಾಣಿಸ್ಕೊಂಡವು. ಫ್ಯಾನ್ಸ್ ಖುಷಿ, ಸೀಟಿ, ಚಪ್ಪಾಳೆ ಎಲ್ಲವೂ ನಿರೀಕ್ಷಿಸಿದಂತೆಯೇ ಇತ್ತು. ಆದರೆ ಮೊದಲ ದಿನ ಸಂಜೆ ಹೊತ್ತಿಗೆ ಕೆಲವು ಪ್ರೇಕ್ಷಕರಿಂದ ಒಂದು ಮಾತು ಕೇಳಿಸ್ಕೊಳ್ಳೋಕೆ ಶುರುವಾಯಿತು. ಟ್ರೈಲರ್ನಲ್ಲಿ ನೋಡಿದ ಕೆಲವು ಶಾಟ್ಸ್ ಸಿನಿಮಾದಲ್ಲಿ ಕಾಣಿಸ್ಲಿಲ್ಲ ಅನ್ನೋ ಫೀಲಿಂಗ್. ಮೊದಲಿಗೆ ಇದನ್ನ ಸಾಮಾನ್ಯ ಆಡಿಯನ್ಸ್ ಟಾಕ್ ಅಂತ ಬಿಟ್ರು. ಪ್ರತಿ ಸಿನಿಮಾದಲ್ಲೂ ಇಂಥ ಮಾತುಗಳು ಬರುತ್ತವೆ ಅಲ್ವಾ? ಆದರೆ ರಾತ್ರಿ ಹೊತ್ತಿಗೆ ಈ ಮಾತು ಸೋಷಿಯಲ್ ಮೀಡಿಯಾ ತಲುಪಿತು. ಕಾಮೆಂಟ್ಸ್, ಮೆಸೇಜ್ಗಳು, ವಾಯ್ಸ್ ನೋಟ್ಸ್ ಎಲ್ಲೆಲ್ಲೂ ಒಂದೇ ಚರ್ಚೆ. ಇನ್ನೊಂದು ಸೀನ್ ಇರಬೇಕಿತ್ತು, ಟ್ರೇಲರ್ನ ಶಾಟ್ ಏಕೆ ಇಲ್ಲ, ಏನಾದರೂ ಕಟ್ ಮಾಡಿದ್ರಾ? ಇಲ್ಲಿಂದ ಕಥೆ ನಿಧಾನವಾಗಿ ತಿರುವು ತಗೊಳ್ಳುತ್ತೆ. ಎರಡನೇ ದಿನ ಬೆಳಗ್ಗೆ ಕೆಲವರು ಮತ್ತೆ ಸಿನಿಮಾ ನೋಡಿದಾಗ ಒಂದು ಸಣ್ಣ ಗಮನಾರ್ಹ ವಿಷಯ. ರನ್ ಟೈಮ್ ಸ್ವಲ್ಪ ಬದಲಾಗಿದೆ ಅಂತ ಅನ್ಸುತ್ತೆ. ಈ ಭಾಗ ನಿನ್ನೆ ಇರ್ಲಿಲ್ಲ ಅಲ್ವಾ? ಇದು ಹೊಸದಾಗಿ ಆಡ್ ಮಾಡಿದ್ರಾ? ಆದ್ರೆ ಈ ಮಾತು ಎಲ್ಲ ಶೋಗಳಲ್ಲಿ ಅಲ್ಲ, ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಅಲ್ಲ. ನಿಜವಾದ ಗಾಸಿಪ್ ಶುರುವಾಗಿದ್ದು ಎರಡನೇ ದಿನ ಸಂಜೆ ಶೋಗಳಿಂದ. ಸಂಜೆ ಶೋ ನೋಡಿದವರು ಹೊರಗೆ ಬಂದು ಹೇಳೋ ಮಾತು ಒಂದೇ: ಎಕ್ಸ್ಟ್ರಾ ಸೀನ್ ಆಡ್ ಆಗಿದಂತೆ, ಇದು ನಿನ್ನೆ ಇರ್ಲಿಲ್ಲ, ಸಂಜೆ ಶೋದಿಂದ ಬೇರೆ ಫೀಲ್ ಇದೆ. ಇದು ಯಾರೂ ಸ್ಟೇಜ್ ಮೇಲೆ ನಿಂತು ಹೇಳಿದ ಮಾತು ಅಲ್ಲ, ಇದು ಪ್ರೆಸ್ ರಿಲೀಸ್ ಕೂಡ ಅಲ್ಲ. ಆದ್ರೆ ಥಿಯೇಟರ್ ಟು ಥಿಯೇಟರ್ ಈ ಮಾತು ಹರಡ್ತಾ ಹೋಯಿತು. ಇಂಡಸ್ಟ್ರಿ ವಲಯದೊಳಗೆ ಸ್ಲೋ ವಿಸ್ಪರ್ಸ್ ಶುರುವಾಯಿತು. ಆಡಿಯನ್ಸ್ ಫೀಡ್ಬ್ಯಾಕ್ ಕೇಳಿ ಅಪ್ಡೇಟ್ ಮಾಡಿದ್ರಂತೆ. ಸೆಕೆಂಡ್ ಡೇ ಈವ್ನಿಂಗ್ ಶೋಸ್ನಿಂದ ಎಕ್ಸ್ಟ್ರಾ ಸೀನ್ ಓಡ್ತಿದೆಯಂತೆ, ಪ್ರಿಂಟ್ ಅಪ್ಡೇಟ್ ಆಗಿದಂತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ, ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನು ಚೇಂಜ್ ಮಾಡೋದು ಬಹಳ ರೇರ್. ಆದರೆ ಇಲ್ಲಿ ಪ್ರೇಕ್ಷಕರಿಗೆ ಚೇಂಜ್ ಫೀಲ್ ಆಗಿದಂತೆ ಅನ್ನೋ ಅನುಭವ. ಕೆಲವರಿಗೆ ಖುಷಿ, ಫ್ಯಾನ್ಸ್ ಮಾತು ಕೇಳಿದ್ದಾರೆ ಅಂತ. ಇನ್ನೂ ಕೆಲವರಿಗೆ ಕನ್ಫ್ಯೂಷನ್, ಮೊದಲ ದಿನ ನೋಡಿದವರು ಮಿಸ್ ಮಾಡಿದ್ರಾ ಅಂತ. ಇದರ ಮಧ್ಯೆ ಥಿಯೇಟರ್ ಓನರ್ಸ್ ಬೇರೆ ಮಾತಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಬೇರೆ ಆಂಗಲ್ ಹೇಳ್ತಿದ್ದಾರೆ. ಆದರೆ ಒಂದು ವಿಷಯ ಮಾತ್ರ ಕ್ಲಿಯರ್: ರಾಜಾ ಸಾಬ್ ಬಗ್ಗೆ ಚರ್ಚೆ ನಿಂತಿಲ್ಲ. ಇದು ಸಿನಿಮಾ ಚೆನ್ನಾಗಿದೆ ಅಥವಾ ಇಲ್ಲ ಅನ್ನೋ ವಿಷಯ ಅಲ್ಲ, ಇದು ಸಿನಿಮಾ ರಿಲೀಸ್ ಆದ್ಮೇಲೆ ಆಗಿರೋ ಬೆಳವಣಿಗೆ. ಇನ್ನೊಂದು ಗಾಸಿಪ್ ಏನು ಅಂದ್ರೆ, OTT ವರ್ಷನ್ ಇನ್ನೂ ಬೇರೆ ಆಗಬಹುದು ಅನ್ನೋ ಮಾತು. ಫೈನಲ್ ಕಟ್ ಸೆಟ್ಲಾಗ್ತಾ ಇದೆ ಅನ್ನೋ ವಿಸ್ಪರ್. ಇವೆಲ್ಲವೂ ಅಫಿಷಿಯಲ್ ಮಾಹಿತಿ ಅಲ್ಲ, ಆದರೆ ಆಡಿಯನ್ಸ್ ಕ್ಯೂರಿಯಾಸಿಟಿ ರಿಯಲ್. ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಸೆಕೆಂಡ್ ಡೇ ಈವ್ನಿಂಗ್ ಶೋಸ್ನಿನ್ನ ಮಾತು ಮಾಡಿಸ್ತು ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಇದು ಟ್ರೆಂಡ್ ಆಗುತ್ತಾ ಅಥವಾ ಎಕ್ಸೆಪ್ಷನ್ ಆಗೇ ಉಳಿಯುತ್ತಾ? ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಿತ್ತು? ನೀವು ಯಾವ ದಿನ ನೋಡಿದ್ರಿ? ಸಂಜೆ ಶೋ ನೋಡಿದವರಿಗೆ ಎಕ್ಸ್ಟ್ರಾ ಸೀನ್ ಫೀಲ್ ಆಯ್ತಾ? ಕಾಮೆಂಟ್ನಲ್ಲಿ ಶಾಂತವಾಗಿ ಹೇಳಿ. ಜಗಳ ಬೇಡ, ಅತಿರೇಕ ಬೇಡ.